ವೀಕ್ಷಕರೇ ಹೇಗಿದ್ರ ತಮ್ಮೆಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಮನುಷ್ಯ ತನ್ನಿಂದಾಗದ ಕೆಲಸವನ್ನ ಅಥವಾ ತನ್ನವರಿಂದಾಗದ ಕೆಲಸವನ್ನ ಆ ದೇವರ ಮೊರೆ ಹೋಗಿ ಕೇಳಿಕೊಳ್ತಾನೆ. ತನ್ನ ಜೀವನ ಇನ್ನೇನು ಮುಗಿದೇ ಹೋಯಿತು ಎಂಬಂತಹ ಸಂದರ್ಭದಲ್ಲಿ ಆ ಮನುಷ್ಯ ದೇವರ ಮೊರೆ ಹೋಗಿ ತನಗೆ ಬೇಕಾದದನ್ನ ಕೇಳಿಕೊಳ್ತಾನೆ. ಜೊತೆಗೆ ಇಲ್ಲಿ ಮನುಷ್ಯ ಮಾತ್ರವಲ್ಲ, ಆ ದೇವರು ಕೂಡ ಭಕ್ತಿಯಿಂದ ಬೇಡಿದರೆ ಎಲ್ಲವನ್ನ ಕರುಣಿಸುತ್ತಾನೆ. ಇದು ಊಹಾಪೋಹದ ಕಥೆಯಲ್ಲ, ಬೇಡಿ ಬಂದ ಭಕ್ತರಿಗೆ ಎಲ್ಲವನ್ನು ಕರುಣಿಸುವಂತಹ ಮಹಾಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡದ ಕತೆ. ವೀಕ್ಷಕರೇ, ಇಂದು ರಜನಿಕಾಂತ್ ಸೂಪರ್ ಸ್ಟಾರ್ ತಮಿಳುನಾಡು ರಾಜ್ಯದ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಜೊತೆಗೆ ಪದ್ಮಭೂಷಣವನ್ನು ಪಡೆದುಕೊಂಡಿದ್ದಾರೆ. ಭಾರತದ ಎಲ್ಲೆಡೆಯಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ. ಆದರೆ ರಜನಿಕಾಂತ್ ಈ ಸ್ಥಾನಕ್ಕೆ ಏರಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಜೀವನದಲ್ಲಿ ಪವಾಡವನ್ನೇ ಮಾಡಿದ್ದಾರೆ. ಏನು ಆ ಪವಾಡದ ಕತೆ? ರಜನಿಕಾಂತ್ ಸೂಪರ್ ಸ್ಟಾರ್ ಆಗೋದಕ್ಕೂ ಮುನ್ನ ಮೊದಲು ಏನನ್ನ ಮಾಡ್ತಾ ಇದ್ರು ಒಮ್ಮೆ ನೋಡೋಣ ಬನ್ನಿ. ವೀಕ್ಷಕರೇ, ಇಂದು ತಲೆಯುವ ಸೂಪರ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ರಜನಿಕಾಂತ್ ಅವರ ಆರಂಭಿಕ ಜೀವನ ಹೇಗಿತ್ತು ಎಂಬುದನ್ನು ಕೇಳಿದರೆ ಎಂಥವರು ಕೂಡ ಒಮ್ಮೆ ಅಚ್ಚರಿಗೆ ಒಳಗಾಗ್ತಾರೆ. ಅದೇನು ಅಂದರೆ, ಬೆಂಗಳೂರಿನ ಚಾಮರಾಜಪೇಟೆಯ ಕಡುಬಡತನರು ಕುಟುಂಬದಲ್ಲಿ ಜನಿಸಿದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ರಜನಿಕಾಂತ್ ಆಗಿ ಬದಲಾಗಿದ್ದೇ ಒಂದು ವಿಸ್ಮಯಕಾರಿ ಘಟನೆಯಾಗಿದೆ. ಅದು ಏನು ಅಂದರೆ, ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಮೂಟೆಯನ್ನು ಹೊತ್ತು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ಸೂಪರ್ ಸ್ಟಾರ್ ತಲೈವ ಎಂದೇ ವಿಶ್ವವಿಖ್ಯಾತಿಯನ್ನು ಹೊಂದಿದ್ದಾರೆ. பஸ் கண்டக்டருக்கு முன்னால நான் ஒரு ஆபீஸ் பாய், ஒரு கூலி மேன், ஒரு கார்பெண்டர், அதுக்கப்புறம் தான் நான் பஸ் கண்டக்டர். இப்போ நடிகர், நாளைக்கு என்னமோ எனக்கு தெரியாது. ವೀಕ್ಷಕರೇ, ಮಂಡಿಪೇಟೆಯಲ್ಲಿ ಮೂಟೆಯನ್ನು ಹೊತ್ತು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದ ರಜನಿಕಾಂತ್ ಅವರ ಜೀವನ ಬದಲಾಗಿದ್ದಾದರೂ ಹೇಗೆ ಎಂಬುದು ಗೊತ್ತಾ? ಅದು ಗುರುರಾಯರ ಪವಾಡದಿಂದ. ವೀಕ್ಷಕರೇ, ಹೀಗೆ ಮಂಡಿಪೇಟೆಯಲ್ಲಿ ಮೂಟೆಯನ್ನು ಹೊತ್ತು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದ ಶಿವಾಜಿರಾವ್ ಅವರ ಜೀವನಕ್ಕೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲದಂತೆ ಗುರುರಾಯರ ಪ್ರವೇಶವಾಗುತ್ತೆ. ವೀಕ್ಷಕರೇ, ಅದು ಹೇಗೆ ಅಂದರೆ, ಬೆಂಗಳೂರಿನ ಮಂಡಿಪೇಟೆಯಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿದ ಶಿವಾಜಿರಾವ್ಗೆ ಪಕ್ಕದ ಬೀದಿಯ ಮಠದಲ್ಲಿರುವ ಗುರುರಾಯರ ದರ್ಶನವಾದದ್ದು. ಅಲ್ಲಿಂದ ರಜನಿ ದಿನನಿತ್ಯ ಮೂಟೆಯನ್ನು ಹೊತ್ತು ಸಂಜೆ ವೇಳೆ ತೆರಗುಪೇಟೆಯ ಮಠದಲ್ಲಿರುವ ಗುರುರಾಯರ ಧ್ಯಾನದಲ್ಲಿ ಮಗ್ನವಾಗ್ತಾ ಇದ್ರು. ಅಲ್ಲಿ ಯಾರೇ ಬಂದು ಯಾರೇ ಕರೆದರೂ ಕೂಡ ಅವರ ಅರಿವಿಗೆ ಬಾರದಷ್ಟು ರಾಯರ ಜಪದಲ್ಲಿ ಮುಳುಗಿ ಹೋಗ್ತಾ ಇದ್ರು ರಜನಿ. ವೀಕ್ಷಕರೇ, ಹೀಗೆ ಇರುವಾಗಲೇ ಶಿವಾಜಿರಾವ್ ಅವರ ಊಹೆಗೂ ಬಾರದಾಗಿ ಅವರ ಜೀವನದಲ್ಲಿ ಒಂದು ಅದ್ಭುತ ಉಂಟಾಗಿತ್ತು. ಅದು ಏನು ಅಂದರೆ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಶಿವಾಜಿರಾವ್ಗೆ BTSನಲ್ಲಿ ಕಂಡಕ್ಟರ್ ಕೆಲಸ ಸಿಕ್ಕಿದ್ದು. ಇದು ರಾಯರಿಂದ ಶಿವಾಜಿರಾವ್ ಅವರ ಜೀವನದಲ್ಲಿ ನಡೆದ. ಶಿವಾಜಿರಾವ್ಗೆ BTSನಲ್ಲಿ ಕೆಲಸ ಸಿಕ್ಕಿದ ನಂತರ ರಾಯರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಂಬೋದಕ್ಕೆ ಶುರು ಮಾಡಿದರು. ಅವರು ತಮ್ಮ ಕೆಲಸದ ನಡುವೆಯೂ ಕೂಡ ತಮಗೆ ಬಿಡುವು ಸಿಕ್ಕಾಗಲೆಲ್ಲ ರಾಯರ ಬಳಿ ಬಂದು ಪ್ರಾರ್ಥನೆಯನ್ನ ಮಾಡಿ ಹೋಗ್ತಾ ಇದ್ರು. ವೀಕ್ಷಕರೇ, ಇಂತಹದ್ದೇ ಸಂದರ್ಭದಲ್ಲಿ ಶಿವಾಜಿರಾವ್ ಅವರ ಸಹೋದ್ಯೋಗಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿಯ ಪರಿಚಯವಾಗಿ ಅವರಿಬ್ಬರ ನಡುವೆ ಉತ್ತಮ ಸ್ನೇಹ ಸಂಬಂಧ ಏರ್ಪಾಟಾಗುತ್ತೆ. ಆ ಸಮಯದಲ್ಲಿ ಗುರುರಾಯರು ಶಿವಾಜಿರಾವ್ ಅವರ ಜೀವನಕ್ಕೆ ಮತ್ತೊಂದು ತಿರುವನ್ನ ನೀಡಿದರು. ಅದೇನು ಅಂದರೆ, ಶಿವಾಜಿರಾವ್ ನಾಟಕ ನಿತ್ಯ ಚಟುವಟಿಕೆಯಲ್ಲಿ ತೊಡಗಿರುವಾಗ ಶಿವಾಜಿರಾವ್ ಅವರ ಪ್ರತಿಭೆ ಏನು ಅನ್ನೋದು ಶಿವಾಜಿರಾವ್ ಅವರ ಸ್ನೇಹಿತರಿಗೆ ತಿಳಿದು ಬಂದದ್ದು. ವೀಕ್ಷಕರೇ, ಇಲ್ಲೇ ನೋಡಿ, ಗುರುರಾಯರು ಶಿವಾಜಿಯ ಜೀವನಕ್ಕೆ ಮತ್ತೊಂದು ತಿರುವನ್ನ ನೀಡಿದ್ದು.
ವೀಕ್ಷಕರೇ, ಅದೇನು ಅಂದರೆ ಸ್ನೇಹಿತರ ಸಹಾಯದಿಂದ ಶಿವಾಜಿರಾವ್ ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರ್ತಾರೆ. ಆದರೆ ಅಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದರೆ ಶಿವಾಜಿರಾವ್ ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗುವ ಮೊದಲು ತೆರಗುಪೇಟೆಯ ಮಠದಲ್ಲಿರುವ ಗುರುರಾಯರ ಆಶೀರ್ವಾದವನ್ನು ಪಡೆದಿದ್ದು. ವೀಕ್ಷಕರೇ, ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗುವ ಮೊದಲು ಗುರುರಾಯರ ಆಶೀರ್ವಾದವನ್ನು ಪಡೆದಿದ್ದ ಶಿವಾಜಿರಾವ್ ಅವರ ಜೀವನವನ್ನು ಗುರುರಾಯರು ಮುಂದೆ ಇತಿಹಾಸವಾಗುವಂತೆಯೇ ಬದಲಾಯಿಸಿ ಬಿಡ್ತಾರೆ. ತಾವು ನಂಬಿದ ಗುರುರಾಯರ ಆಶೀರ್ವಾದದಿಂದ ಶಿವಾಜಿರಾವ್ಗೆ ಒಬ್ಬ ಖ್ಯಾತ ನಿರ್ದೇಶಕರ ಪರಿಚಯವಾಗುತ್ತೆ. ಅವರ ಪರಿಚಯದ ನಂತರ ಶಿವಾಜಿರಾವ್ ಅವರ ಜೀವನ ಒಂದು ವಿಸ್ಮಯದಂತೆ ಬದಲಾಗಿ ಹೋಗಿ ಅಂದಿನಿಂದ ಶಿವಾಜಿರಾವ್ ರಜನಿಯಾಗಿ ಇಡೀ ಜಗತ್ತೇ ಮೆಚ್ಚುವಂತಹ ನಟರಾಗಿ ರಜನಿ ತಮ್ಮ ಜೀವನವನ್ನೇ ಬದಲಿಸಿದ ತೆರಗುಪೇಟೆಯಲ್ಲಿರುವ ಗುರುರಾಯರ ಮಠಕ್ಕೆ ಇಂದಿಗೂ ಕೂಡ ವೇಷ ಮರೆಸಿ ಬಂದು ಗುರುರಾಯರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ವೀಕ್ಷಕರೇ, ಗುರುರಾಯರು ಮಂಡಿಪೇಟೆಯಲ್ಲಿ ಮೂಟೆಯನ್ನು ಹೊರುತ್ತಿದ್ದ ಶಿವಾಜಿರಾವ್ ಅವರ ಜೀವನವನ್ನೇ ಬದಲಿಸಿ ಶಿವಾಜಿರಾವ್ ಅವರನ್ನ ರಜನಿಯಾಗಿ ಬದಲಾಗುವಂತೆ ಅವರ ಜೀವನದಲ್ಲಿ ಗುರುರಾಯರು ಪವಾಡವನ್ನೇ ಮಾಡಿದ್ದಾರೆ. ಆ ಪವಾಡದ ಪ್ರತಿಫಲವೇ ಮೂಟೆಯನ್ನು ಹೊರುತ್ತಿದ್ದ ಶಿವಾಜಿರಾವ್ ಇಂದು ರಜನಿಯಾಗಿ ಬೆಳೆದು ನಿಂತದ್ದು. ವೀಕ್ಷಕರೇ, ತಮ್ಮ ಜೀವನವನ್ನೇ ಬದಲಿಸಿದ ಗುರುರಾಯರಿಗೆ ರಜನಿ ನೀಡಿದ ಗೌರವವೆಂದರೆ ಗುರುರಾಯರು ಹುಟ್ಟಿ ಬೆಳೆದ ಮನೆಯನ್ನ ಖುದ್ದಾಗಿ ರಜನಿಕಾಂತ್ ಅವರೇ ಇಂದಿಗೂ ಕೂಡ ನೋಡಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ರಜನಿ ತಮಗೆ ಜೀವನವನ್ನು ನೀಡಿದ ಗುರುರಾಯರ ಮನೆಯನ್ನ ನೋಡಿಕೊಳ್ಳಲು ಸಾಧ್ಯವಾದದ್ದು ಹೇಗೆ ಅಂದರೆ ರಜನಿ ಒಮ್ಮೆ ಮದ್ರಾಸಿನ ಶೂಟಿಂಗ್ ಸೆಟ್ನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಗುರುರಾಯರು ಹುಟ್ಟಿ ಬೆಳೆದ ಮನೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಅದನ್ನು ಕೇಳಿದ ರಜನಿ, ರಾಯರು ಹುಟ್ಟಿ ಬೆಳೆದ ಮನೆ ಇನ್ನೂ ಇದೆಯಾ, ಹಾಗಿದ್ರೆ ಅದು ಎಲ್ಲಿದೆ ಎಂದು ತಿಳಿದುಕೊಂಡು ಗುರುರಾಯರ ಮನೆಗೆ ಹೋಗ್ತಾರೆ ರಜನಿ. ವೀಕ್ಷಕರೇ, ರಜನಿ ಗುರುರಾಯರ ಮನೆಗೆ ಭೇಟಿ ನೀಡಿದಾಗ ಗುರುರಾಯರ ಮನೆ ದುರಸ್ತಿಲಿತ್ತು. ಅದನ್ನು ಕಂಡು ಬೇಸರಗೊಂಡ ರಜನಿ ತನ್ನ ಬಾಳನ್ನ ಬೆಳಗಿದ ಪರಮಪೂಜ್ಯ ಮಹಾಗುರು ಗುರುರಾಯರು ಹುಟ್ಟಿ ಬೆಳೆದ ಮನೆಯನ್ನ ನಾನು ಜೀರ್ಣೋದ್ಧಾರ ಮಾಡಿಸುತ್ತೇನೆ ಎಂದು ಆ ಮನೆಯನ್ನ ಸಂರಕ್ಷಣೆ ಮಾಡಿ ಇಂದಿಗೂ ಕೂಡ ಅವರೇ ನೋಡಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ಇದು ತನ್ನ ಬಾಳನ್ನ ಬೆಳಗಿದ ಗುರುರಾಯರಿಗೆ ರಜನಿ ಸಲ್ಲಿಸಿದ ಮೊದಲ ಗೌರವವಾದರೆ ರಜನಿ ಗುರುರಾಯರಿಗೆ ಸಲ್ಲಿಸಿದ ಮತ್ತೊಂದು ಗೌರವವೆಂದರೆ ತಮ್ಮ 100ನೇ ಸಿನಿಮಾದಲ್ಲಿ ಗುರುರಾಯರ ಪಾತ್ರವನ್ನು ವಹಿಸಿ ಗುರುರಾಯರ ಪವಾಡಗಳನ್ನು ನಾಡಿನ ಜನತೆಗೆ ಸಾರಿದ್ದು ಮತ್ತೊಂದು ಗೌರವ. ವೀಕ್ಷಕರು, ಇದು ಮಂಡಿಪೇಟೆಯಲ್ಲಿ ಮೂಟೆಯನ್ನು ಹೊರತಿದ್ದ ಶಿವಾಜಿರಾವ್ ಅವರನ್ನ ರಜನಿಯನ್ನಾಗುವ ಹಾಗೆ ಮಾಡಿದ ಗುರುರಾಯರ ಪವಾಡಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಆದರೆ ನಮ್ಮ ಕನ್ನಡ ನಾಡಿನ ಮೇರು ನಟರ ಜೀವನದಲ್ಲಿ ಗುರುರಾಯರು ಮಾಡಿದ ಪವಾಡಗಳು ಅಪಾರವಾದದ್ದು. ಅದು ಏನು ಎಂಬುದರ ಬಗ್ಗೆ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಮರಿಬೇಡಿ.